ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲಾ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನ ನಿಜವಾಗ್ಲೂ ಗೈಡ್ ಮಾಡ್ತಾ, ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ. ನಿಜವಾಗ್ಲೂ ಸುದೀಪ್ ಒಬ್ಬ ನನಗೆ ತುಂಬಾ ಒಳ್ಳೆ ಗೆಳೆಯ. ಯಾಕಂದ್ರೆ ಗೆಳೆಯರು ಇರಬೇಕು. ಈಗ ಒಂದು ಲೈನ್ ತುಂಬಾ ಚೆನ್ನಾಗಿದೆ, ಸ್ನೇಹ ಅತಿ ಮಧುರ, ಅದು ಅಮರ ಅಂತ. ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್. ಯಾಕಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೇ. ಹಾಗಾಗಿ ಇವತ್ತು ಈ ಹಾಡು ಒಂದು ಆಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು, ಅವನು ಹಾಡಿರೋದು, ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆಯ ಹಾಡು ಅನ್ಸುತ್ತೆ. ನಿಜವಾಗ್ಲೂ ಈಗಿನ ಒಂದು ಜನರೇಷನ್ ಇದೊಂದು ಒಳ್ಳೆ ಆಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದನ್ ಸೂಪರ್. ಯಾಕೆಂದ್ರೆ ಮದರ್ಸ್ ಲವ್ ಬಿಟ್ರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಯಾರಾದ್ರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರ್ಸಲ್ಲ. ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟರ್ ಅಲ್ಲಿ ಫಸ್ಟ್ ಹೋದಾಗ ಅವ್ರು ಇನ್ನೂ ಯಾರು ಗುರುತಿಸಿರ್ಲಿಲ್ಲ. ಆ ಶೋ ಬಿಟ್ಟು ಆಚೆ ಬರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತ ಇದ್ದ ಅವ್ರ ಜೊತೆಗೆ. ಸೊ ಸುದೀಪ್ ನಾವು ಬರ್ಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು. ಅಂದ್ರೆ ಆತರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ. ಸೊ ಇದೆಲ್ಲ ಜರ್ನಿ ಇನ್ ಲೈಫ್ ಅಲ್ಲಿ ಸುಮಾರು ಈ ತರ ಇನ್ಸ್ಟೆನ್ಸಸ್ ನೋಡ್ಕೊಂಡ್ ಬಂದಿದ್ವಿ. ಆಮೇಲೆ ಸಾಧು ಕೋಕಿಲ ಸರ್ ಇಲ್ಲೇ ಇದ್ರು. ಸಪೋರ್ಟ್ ಗಾರ್ಡಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡ್ಬೇಕಾದ್ರೆ ಆ ಫ್ರೆಂಡ್ಶಿಪ್, ಆ ಬಾಂಧವ್ಯ, ಶಿವಣ್ಣ, ನೀವು, ಉಪೇಂದ್ರ ಸರ್, ಇವರೆಲ್ಲ ನಾವು, ಸುದೀಪ್, ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ. ಸೊ ಇದೆಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು. ಸೊ ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಅಂದ್ರೆ ಫ್ರೆಂಡ್ಶಿಪ್ ಅವಾಗೇನೆ ಡೆವಲಪ್ ಆಗೋದು. ಅವಾಗ ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್, ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬರ್ತದೆ ಸಚಿನ್ ತರಾನೇ ಆಡ್ದೆ ಅಲ್ವಾ ಅಂತ ಹೇಳಿದ್ ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದಿ ಬೆಸ್ಟ್ ಚಂದನ್, ರಿಯಲಿ ನೀಟ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಅಷ್ಟು ಚೆನ್ನಾಗಿ ಪಾತ್ರ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಣ್ಣ. ಹಾಗೆ ನೀವು ಪ್ರೊಡಕ್ಷನ್ ಓಪನ್ ಮಾಡೋದು ತುಂಬಾ ಖುಷಿಯಾಗಿದೆ. ಇನ್ನೊಂದಷ್ಟು ಜನ ಕಲಾವಿದರಿಗೆ ಇದೇ ತರ ಅಂದ್ರೆ ಕೆಲಸ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸ್ನೇಹ ಅಂದ್ರೆ ಸುದೀಪಣ್ಣ ಅಂದ್ರೆ ಸ್ನೇಹ. ಯಾಕೆಂದ್ರೆ ನಾವೇನ್ ಸಂಪಾದನೆ ಮಾಡಿದೀವಿ ಇವತ್ತು ಗೊತ್ತಿಲ್ಲ, ಅವ್ರ ಸ್ನೇಹನ ಸಂಪಾದನೆ ಮಾಡಿದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಅಂದ್ರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟ್ ಆಫ್ ಆಲ್ ಕೃಷ್ಣನ ಲವ್ ಮಾಕ್ಟರ್ 3 ಮಾಡಿದ್ರು. ಅವ್ರು ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ. ಅದೇ ತರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅಂತ ಹೇಳಕ್ಕೆ ಆಗೋದು ಇಷ್ಟ. ಅವರಿಗೆ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬಾ ಚೆನ್ನಾಗಿದೆ. ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲ್ ತರ, ಐ ಮೀನ್ ಎಲ್ರಿಗೂ ಕನೆಕ್ಟ್ ಆಗೋಂತ ಒಂದು ಟೈಟ್ಲ್ ಇದು. ಕಂಗ್ರ್ಯಾಚುಲೇಷನ್. ಅಂದ್ರೆ ಅಂತ ಒಳ್ಳೆ ಟೈಟ್ಲು ನಿಮ್ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ತುಂಬಾ ವಿಷಯಗಳಿದೆ ಈ ಸಾಂಗ್ ಇಟ್ಟಾಗೋದಕ್ಕೆ. ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು. ಐ ಥಿಂಕ್ ಜೀವ ಅಂತ ವರ್ಡ್ ತುಂಬಾ ಸಾಂಗ್ಸ್ಗಳು ಆಲ್ರೆಡಿ ಇಟ್ಟಾಗಿದೆ. ಜೀವ ಅದೆಲ್ಲ ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ, ಆಮೇಲೆ ತುಂಬಾ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬಾ ಫ್ರೆಂಡ್ಶಿಪ್ ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತೆ ABD ಅವರಿಬ್ರು ಫ್ರೆಂಡ್ಶಿಪ್ ನ ನೋಡಿ ನಾವು ರೀಲ್ಸ್ ಅಲ್ಲಿ ಆಗಿರ್ಬೋದು, ಗ್ರೌಂಡ್ ಅಲ್ಲಿ ಇದ್ದಾಗ ಆಗಿರ್ಬೋದು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಅವ್ರು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಅವ್ರ ವಿಡಿಯೋಗಳು, ಅವ್ರ ಎಮೋಷನ್ಸ್ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಾಂಗ್ ಅಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನ್ ಕನೆಕ್ಟ್ ಆದ. ಅಂದ್ರೆ ಗಿರೀಶ್ ಮತ್ತೆ ಚಂದದು ಕೆಮಿಸ್ಟ್ರಿ ನೋಡಿದಾಗ ಅಲ್ಲಿ ಸಾಂಗ್ ಅಲ್ಲಿ ಅವ್ನು ನಮ್ಗೆ ನೆನಪಾದ. ಡೆಫಿನೆಟ್ಲಿ ಈ ಸಾಂಗು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಆ ಎಲಿಮೆಂಟ್ಸ್ ಗಳಿದೆ. ಡೆಫಿನೆಟ್ಲಿ ಆ ಲಿರಿಕ್ಸ್ ತುಂಬಾ ವೈರಲ್ ಆಗುತ್ತೆ, ರೀಲ್ಸ್ ಗಳಾಗುತ್ತೆ. ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲಾ ಜವಾಬ್ದಾರಿನ ತಗೊಂಡು ಒಂದು ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದಾರೆ ಚಂದು. ವಿಶ್ ಯು ಆಲ್ ದ ಬೆಸ್ಟ್ ಚಂದು. ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಷ್ಟೇ. ನನ್ನ ಬೆಸ್ಟ್ ವಿಶಸ್ ಯಾವಾಗ್ಲೂ ಚಂದಾಗಿದ್ದೇ ಇರುತ್ತೆ. ಅಂಡ್ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ಗೆ ನಾವೆಲ್ಲರೂ CCL ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಯೋಚನೆ ಮಾಡ್ತಾ ಇದ್ದೆ ಸೀನ್ಗಳು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಸೊ ಕಂಪೋಸಿಂಗ್ ತುಂಬಾ ಚೆನ್ನಾಗಿದೆ. ಸುದೀಪ್ ಅಣ್ಣ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಟೀಮ್ಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ ಸಿನಿಮಾ. ಚಂದು ಆಲ್ ದಿ ಬೆಸ್ಟ್. ಚಂದು ಫ್ಲಡ್
ಆಕ್ಚುಲಿ ನಾವು ಸಿ ಸಿ ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ವಿ, ಯಾರೋ ಇವನು ಫ್ಲರ್ಟ್ ಹೀರೋ ಇದ್ದಂಗಿದ್ದಾನೆ ಅಂತ. ಸೊ ಅಲ್ಲಿ ಶುರು ಮಾಡಿದ್ದೆ ನಾನು. ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು ಒಂದು 4-5 ಸರಿ ಕೇಳಿಸಿದ್ರು. ಬಟ್ ಒಳ್ಳೆ ಸಿಂಗರ್ ಬೇಕು, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವ್ನು ಹೇಳಿರಲಿಲ್ಲ, ಸುದೀಪ್ ಸರ್ನ ಅಪ್ರೋಚ್ ಮಾಡಿದೆ ಅಂತ ಹೇಳಿರಲಿಲ್ಲ. ನಾನು ಆಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಸಾಂಗ್ ಇನ್ನೂ ತೂಕ ಬಂತು. ಸೊ ಅಗೇನ್ like I said, ನಾವೆಲ್ಲ ಫ್ರೆಂಡ್ಸು ನಿಮ್ಮ ಜೊತೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಫ್ಲರ್ಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. And first of all, ಫ್ಲರ್ಟ್ ಮೂವಿ ಅಂದ್ರೆ ಇದು ಟೈಟಲ್ ಒಂಥರ ಕ್ಯಾಚಿ ಆಗಿದೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂತ ಟೈಟಲ್ ಇಟ್ಟಿದ್ದಾರೆ ಚಂದನ್ ಅವರು. ಮತ್ತೆ ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ, ರೈಟ್ ಆಗಿ ರಿತಿಕ್ ತರಾನೇ ಕಾಣಿಸ್ತೀರಾ, ಇನ್ನೊಂದ್ ಸ್ವಲ್ಪ ಉದ್ದ ಬಿಟ್ಟಿದ್ರು. ಚಂದನ್ ನೀವ್ ಹೇರ್ ಕಟ್ ಮಾಡ್ಬಿಟ್ಟಿದ್ದೀರಾ ಸರ್? ಆಗುತ್ತೆ ಸರ್, ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫ್ಲರ್ಟ್ ಟೀಮ್ಗೆ, ಒಳ್ಳೇದಾಗ್ಲಿ. ಹೆಚ್ಚು ಜನ ಬಂದು ಈ ಮೂವಿನ ನೋಡ್ಲಿ, ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು. ಯಾಕೆಂದ್ರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ, ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಿದ್ರು ಕಮ್ಮಿನೇ. ನಾನು ಆಕ್ಚುಲಿ ವಿಟ್ನೆಸ್ ಮಾಡಿದೀನಿ ಶೂಟ್ ನ, ನಾನು ಚಂದು ಎಲ್ಲ. ಅಣ್ಣ ಆಕ್ಚುಲಿ ಇದು ಕ್ಯಾರವಾನ್ ಅಲ್ಲಿ ಈ ಸಾಂಗ್ ಹೆಂಗ್ ರೆಡಿ ಆಗ್ಬೇಕು, ಕಾಸ್ಟ್ಯೂಮ್ ವೈಸ್ ಆಗ್ಲಿ, ಮತ್ತೆ ಸೆಟ್ ಲೈಟಿಂಗ್. ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಬಂದ್ಬಿಟ್ರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಾನಿ ಕೃಷ್ಣ ಸರ್. ತುಂಬಾ ಅದ್ಭುತವಾಗಿ ಆಡಿದ್ರು. ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗ್ಲಿ ಮತ್ತೆ ಕಾಸ್ಟ್ಯೂಮ್ ಆಗ್ಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗ್ ಬರ್ಬೇಕು ಅಂತ. ಎಸ್ ಸಮ್ ವೆರಿ ವೆಲ್. ಇದೊಂಥರ ಆಂಥಮ್ ತರಾನೇ ಇದೆ. ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಯಾರಿಗೂ ಕಳ್ಕೊಳಕ್ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾನು ಅವರು 7-8 years ಇಂದ ಫ್ರೆಂಡ್ಸ್. ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ ಗೋಯಿಂಗ್ ನೋಡ್ಬಿಟ್ಟಿದೀವಿ, ಕಾಲ್ಸ್ ಅಲ್ಲ ಪೀಪಲ್. ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ. ಯಾರು ಅಷ್ಟೇ ಇದುವರೆಗೂ ನಾನ್ ನೋಡಿರೋ ಪ್ರಕಾರ ನೀವ್ ಹೆಂಗಿದ್ದೀರಾ ಅಣ್ಣ, ಚೆನ್ನಾಗಿದ್ದೀರಾ, ಆತರ ಏನಕ್ಕೂ ಬರಲ್ಲ. ಈ 7 years ಅಲ್ಲಿ ನಾನು ನೋಡಿದೀನಿ. ಸೊ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ. ಅಲ್ಲಿ ಬರೀ ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟೇ ಇರಬೇಕು. ಸೊ ವಿ ಹ್ಯಾವ್ ವಿಟ್ನೆಸ್ಡ್, ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದೀವಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ. ಈ ಸಾಂಗ್ ಅದನ್ನ ಎಲ್ಲ ಮರ್ಸುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ನಾನು ಯಾವಾಗಲೂ ಅಷ್ಟೇ ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ, ಭಾಷಾ, ಕಿಚ್ಚ ಸುದೀಪ್ ಅಂದ್ರೆ ಲಾಯಲ್ ಇಲ್ದಿರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ, ಭಾಷಾ ಚಕ್ರವರ್ತಿ, ಕಿಚ್ಚ ಸುದೀಪ್. ಥ್ಯಾಂಕ್ ಯು. ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಒಬ್ಬ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೋದು, ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ. ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ. ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೇನೆ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದ್ರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಗ್ಗೆ ಅಲ್ವಾ ಸುಮ್ಮನೆ ಮೊದಲು ಗ್ಲಾಮರ್ ಇವನಯ್ಯ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವು ಹೀರೋಯಿನ್ ಅಂದರೆ ಅವ್ರ ಗ್ಲಾಮರ್ನ ಫಸ್ಟ್ ಮೈಂಟೈನ್ ಮಾಡೋಕು ಅಂತ ಹೇಳ್ತಾ ಇರ್ತೀನಿ. ಚಂದನ್ಗೂ ಈ ಮಾತನ್ನ ನಾನು ಹೇಳ್ದೆ ಅಲ್ಲದೆ ಯಾಕಿಷ್ಟು ಇದಂತ. ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ. ಇದನ್ನು ಬರೀಲೇಬೇಕು ಅನ್ನವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ. ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮ್ಗೆ ಫಸ್ಟ್ ಇಲ್ಲಿ ಬರ್ತೀನಿ, ಬಂದ್ಬಿಡುತ್ತೆ.
ಅಂತ ಒಂದು ಅದ್ಭುತವಾದ ಸಿನಿಮಾ, ಜೊತೆಗೆ 2 ಹೀರೋಯಿನು. ನಿಮ್ಮ ಮದುವೆ ಆಗೋಯ್ತಾ? ಆಗಿಲ್ಲ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದಾರ. ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲದ್ರು ಅದಕ್ಕೆ ಇದು ಓಡ್ತಾ ಇದೆ, 3 ವಾರದಿಂದ ಯಾವ್ದಿಲ್ಲದ್ರು ಅದಕ್ಕೆ ಇದು ಕಲೆಕ್ಷನ್. ಅದು ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡ್ಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಐಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದ್ರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ದೆ. ಆಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದ್ರು ನನ್ಗೆ ಒಂದೇ ಹಾಡಿಗೆ, ಯಾವ್ದಲ್ಲಿ ಡವ ಡವ ಬಿಡುನಿ ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾ ಇದೆ ಡವ ಡವ, ಇದು ಒಂದೇ ಸಾಂಗ್. ಸುದೀಪ್ದು ಒಂದು ಸಾಂಗ್ದ ಟೈಟಲ್ ಕೂಡ ನನಗೆ ಈಸ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟರ್ ಕೂಡ ಸುದೀಪ್ ಅವರು. ತಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ರು, ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ. ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು. ಎಲ್ಲೂ ನೋಡ್ಬೇಕು ಅವ್ರು ಏನು ಅನ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟರ್ ಡಬ ಡಬ ಯಾರೋ ಮಾಡಿದ್ದಾರೆ, ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ, R.D. ಬರ್ಮನ್, ಲಕ್ಷ್ಮೀ ಕ್ಯಾಂಪರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು. ನೀವೇನ ಸಾಂಗ್ ಮಾಡಿರೋದು? ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು, ಆವಾಗಿಂದ ಇವಳು ಅದೇ ಅವತಾರನೇ ಇದೆ. ಅದಾದ್ಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬಾ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ. ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಹೇಳಿಸ್ಬಿಡ್ಬೇಕಾಯ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದ್ರೆ ಆಮೇಲೆ ಅಂತ ನಗಲೇಬೇಕು. ನಾನು ಥಿಯೇಟರ್ ಸುಮಾರು ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ರು. ಆದ್ರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇರೆ ಒಂದು ಕಲರಲ್ಲಿ ತೋರಿಸಿದಂತ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ. ಬೇರೆ ಕ್ಯಾರೆಕ್ಟರ್ ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲು ಒಂದೇ ತರ ಮಾಡ್ಬೇಡಪ್ಪ, ನೀನು ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋಬೇಕು. ಡೈರೆಕ್ಟ್ರು ಡೈಲಾಗ್ ತಗೊಂಬಂದಾಗ ಓರಿರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗ್ಬಾರ್ದು. ಕಲಾವಿದ್ರು ಏನೇ ಆಗ್ಬಾರ್ದು ಒಂದು ಡೈಲಾಗು, ಏನ್ರಿ ಸೀನು, ನಾನು ಇದನ್ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳ್ಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಹೌದು, ನಮ್ಗೆ ಸಕ್ಕದಾಗಿದೆ, ಇದನ್ನ ಇನ್ನ ಚೇಂಜ್ ಮಾಡ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಮಾಡ ಅವ್ರು ಏನ್ ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರೆ ಚಂದನ್. ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಒಂದು ಮಾತು ಹೇಳಿದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ. ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು. ಬಂಗಾರದ ಮನುಷ್ಯ ನೋಡ್ಲೇಬೇಕು ಅಲ್ವಾ, ಬಂಧನ ನೋಡ್ಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗ ಆಗ್ಬೇಕು. ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕದಾಗಿ ಸಾಟ್ಕೊತಿದ್ಯಾ. ಗಿರಿ ಬಹಳ ನ್ಯಾಚುರಲ್ ಆಕ್ಟರ್. ನಿಜ ಹೇಳ್ತೀನಿ, ನಾವೆಲ್ಲ ಆಕ್ಟ್ ಮಾಡ್ತೀವಿ, ನೀನ್ ಆಕ್ಟ್ ಮಾಡಲ್ಲ. ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ನಾನು ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ. ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನಾಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು, ಕಲಾವಿದರನ್ನ ಕರೆಯೋದು ಅದೆಲ್ಲ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ದುಡ್ಡು ಕೊಟ್ಟು ಥಿಯೇಟರ್ ಬಂದು ಒನ್ಸ್ ಮೋರ್ ಅಲ್ಲ, 2-2 ನೋಡಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ವೈಫ್ ಕೂಡ ಜೊತೆ ಎಲ್ಲಿದ್ದಾರೆ ಅವರು? ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ. ಅಂತ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮ್ಗೆ ಊಟ ಆಗ್ಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗ್ಲಿ, ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್.
ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ, ಕಲಾವಿದರಿಗೆ ಬೆಲೆ ಕೊಡ್ತೀರಾ, ನಿಮಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಹಾರಿಸ್ತೀನಿ. ಏನದು ಯಾವ ಹಾಡಿದು? ಸರೆ ಗ ನೀ ನನ್ನ ಜೀವ 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 ಕಳೆ. ಆ ಬಿಡ್ಸ್ ಲೈನ್ ಮಾತ್ರ ಬ್ಯೂಟಿಫುಲ್ ಆಯ್ತು, ವೆರಿ ವೆರಿ ಫೈನ್. ಯಾರು ಆಗಿಲ್ಲ ಅಷ್ಟೇ ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ. ಥ್ಯಾಂಕ್ ಯು ಸೋ ಹಿಂಗೆ ಅದೆಲ್ಲ ಹಂಗೆ ನಿಂತೆಲ್ಲ ಮಾತಾಡಿದ್ದಾಗ. ಸೊ ಅದಾದ ಒಂದು 3-4 ವರ್ಷ ಆದ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತ ನನಗೆ ಖುಷಿ ಆಯ್ತಿಲ್ಲ, ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು, ನೀನು ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದ್ಮೇಲೆ ಅವನೇನು ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಲವ್ ಮಾಕ್ಟೆಲ್ 2 ನಕುಲ ಭಯಂಕರ್ ಮಾಡಿದ್ದೆ, ಇವ್ರದ್ದು ಮ್ಯೂಸಿಕ್ ಡೈರೆಕ್ಟರ್. ಸೊ ಅಲ್ಲಿ ಅಪ್ಡೇಟ್ಸ್ ಇಲ್ಲಿ ಗೊತ್ತಾಯಿದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ, ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತಗೊಂಡ್ಬರ್ತಾ ಇರೋದು. ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆಕ್ಟರ್ ಮಾಡೋದು, ಈಗ ಕವಿತಾ ಅವರು ಇವರಿಬ್ರು ಸೇರ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು. ಸೊ ನಮಗೆ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ, ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ, ಒಂದು ಬರವಣಿಗೆಲಾಗ್ಬೋದು, ಒಂದು ಅದನ್ನ ಸೆಟ್ಟಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು, ಅದೆಲ್ಲ ಒಂದು ಜರ್ನಿ ಅದು. ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ. ಅವಾಗ ಮಾಡುವಾಗ ಎಲ್ಲಿ ಹೋಗ್ತಿದೀವಿ, ಏನಕ್ಕೆ ಮಾಡ್ತಿದೀವಿ, ಹೆಂಗ್ ಮಾಡ್ತಾ ಇದೀವಿ ಏನಕ್ಕೆ ಗೊತ್ತಿರಲಿಲ್ಲ, ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿತ್ತು. ಸೊ ಒಂದು ಆನೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು. ಸೊ ಚಂದನ್, ಆಲ್ ದ ಬೆಸ್ಟ್ ಮಗ, ಒಳ್ಳೇದಾಗ್ಲಿ. ಸಾಧು ಸರ್ ಹೇಳಿದ್ ಕೇಳಿ, ಯಾಕಂದ್ರೆ ಅವ್ರು ಸುಮ್ಮನೆ ಹೇಳಲ್ಲ ಹಂಗೆಲ್ಲ. ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ, ಶೂಟಿಂಗ್ ಬರೋದೇ ಕಷ್ಟ ಹೇಳ್ಕೊಂಡ್ಬರೋದು. ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಾಧು ಸರ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸಾಧು ಸರ್ಗೆ. ಆಮೇಲೆ ಬೇಗ ಬೇರೆ ಬಂದಿದ್ದಾರೆ, ಫಸ್ಟ್ ಬಂದು ಕೂತಿದಾರಲ್ಲ, ಅದು ನೋಡಿಲ್ಲ ಇಲ್ಲ ಮೋಸ್ಟ್ಲಿ. ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಚಂದನ್ ಏನ್ ಕೆಲಸ ಮಾಡಿದ್ದೀನಿ, ಎಷ್ಟು ಹೇಗೆ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅಂಡ್ ನಾನು ಸಿನಿಮಾ ಸಾಂಗ್ ನೋಡಿಲ್ಲ, ಬರೀ ಅದೊಂದು ಕ್ಲಿಪ್ ನೋಡಿದ್ದೀನಿ ಅಷ್ಟೇ. ಸೊ ಮತ್ತೆ ಹಾಕ್ಬೋದು ನಾವೆಲ್ಲ, ಸೊ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಮಗ. ಅಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೆ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ. ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಮಗ. ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡ್ಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗ್ಗೂ ನನ್ಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಅಂಡ್ ಲಾಂಚಿಂಗ್ ದಿಸ್ ಸಾಂಗ್. ಅಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡೈರೆಕ್ಷನ್, ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಏನೋ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ. ಅಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಏನೋ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನ್ಗೆ ಯಾರು ಸ್ಪೆಷಲ್ ಅಂತಾನೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಅಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದ್ ಸ್ವಲ್ಪ ನೆಗೆಟಿವ್ ಇದೆ, ಒಂದ್ ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು, ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನ್ ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ. ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ
ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು ಅಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತಾ ಜೊತೆ ಕಾಂಬಿನೇಷನ್ ಸೀನ್ಸ್ ಅಂತ ಸೀನ್ಸ್ ಇರಲಿಲ್ಲ, ಬಟ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ as ವೆಲ್. ಅಂಡ್ ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ. ಅವರ ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ತರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು. ಲಾಂಚ್ ಇವತ್ತಾಗಿದೆ. ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು. ಅಂಡ್ ಸುದೀಪ್ ಸರ್ದು ಖಡಕ್ ಆಗಿರೋ ವಾಯ್ಸ್ ಇಂಪಾಗಿ ಆಡಿದ್ದಾರೆ. ಸೊ ನಿನ್ನೆ ಆಕ್ಚುಲಿ ಟೀಸರ್ ನಾನು ಒಂದು 10 ಸತಿ ರಿಪೀಟ್ ಮಾಡಲ್ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಗಿರಿ ಅಣ್ಣಂದಾಗ್ಲಿ, ಚಂದು ಅವ್ರದ್ದಾಗ್ಲಿ, ಒಂದು ಕಾಂಬಿನೇಷನ್ ಆಗ್ಲಿ, ಒಂದು ರ್ಯಾಪೋ, ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ಸ್ಕ್ರೀನ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಸಿನಿಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟ್ ಅಲ್ಲಿ ಸಿಕ್ಕಿರೋದು. ನಾಳೆ ನೀವು ಶೂಟಿಂಗ್ ಹೋಗ್ಬೇಕು. ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಎಂಟೈರ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಸೊ ಆಯ್ತು, ನಾನು ಹೇಳಲ್ಲ. ಅಂಡ್ ತುಂಬಾ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಅವರು. ಮತ್ತೆ ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಹೆಜ್ಜೆಗೂ ನನ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಶನ್ಶಿಪ್ ಬಿಟ್ರೆ ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ಒಂದು ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನನಗೆ ಆಕ್ಚುಲಿ ಈ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್, ನಾನು ಝೀರೋದಿಂದ ಇರುವಾಗ್ಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬಾ ಕನೆಕ್ಟ್ ಆದ್ರು ನನಗೆ. ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತೆ ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ. ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ, ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಆಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು. ಅವಾಗಿಂದನೂ ಫ್ಲರ್ಟ್ ಮಾಡಬೇಕು ಅಂತಲ್ಲ, ಸಿನಿಮಾ ಮಾಡಬೇಕು ಅಂತ. ಸೊ ಅವಾಗಿಂದನೂ ಹೇಳ್ಕೊಂಡು ಬರೋರು, ಈ ಥರ ಒಂದು ಸಿನಿಮಾ ಮಾಡಿದೀನಿ, ಜೊತೆಲಿ ಮಾಡೋಣ ಅಂತ. ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇವ್ ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಸೆಕೆಂಡು ಇಬ್ರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ, ಒಂದೊಂದು ಸೀನು. ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ, ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ. ಈಸ್ ಮೈ ಕಸಿನ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು. ದಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹಿಮ್. ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ. ಅಷ್ಟು ಕಾಮಿಡಿ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋ. ಥ್ಯಾಂಕ್ ಯು. ಮಾಡಿದರೆ ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅಂದರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ. ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ರೆಕಾರ್ಡಲ್ಲಿ ಇರಲಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಗಿರೀಶ್ ಶಿವಣ್ಣ ಅವರೇ, ಒಂದೊಳ್ಳೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವ್ರ ಕತೆ ಹೇಳಿದಾಗಲೇ ಬಜೆಟ್ ಅಂತಂದ್ರು. ನನಗೆ ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ. ಇರಲಿ, ಮಾಡೋಣ, ನೆಕ್ಸ್ಟ್ ಮಾಡೋಣ. ಚಂದನ್ ಅವ್ರ ಕತೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದ್ರು. ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಮಾಡೋಣ, ಸಿನಿಮಾ ಮಾಡೋಣ. ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದಷ್ಟು ದಿನ ಸುಮ್ಮನೆ ಅಂದರೆ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಅಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ ಅಂತ.
ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ. ಓಯ್ ಸಿನಿಮಾ ಬಿಟ್ಬಿಟ್ಟವಲ್ಲ ಅಣ್ಣ, ಸುಮ್ಮನೆ ಮೆಸೇಜ್ ಹಾಕೊಂಡು ಬಿರಿಯಾನಿ ಮನೆಗೆ ಇನ್ನೇನು ಕಣ ಬಿರಿಯಾನಿ ಸುಮ್ಮನೆ ಅದೇ 3ನೇ ಸತಿ ಮೆಸೇಜ್ ಹಾಕ್ದಾಗ ಅನ್ಕೊಂಡೆ ಗುರು ಇವಾಗ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗೆ ಆದ್ರೆ ಬೇಡ ಸಿನಿಮಾ ಆದ್ರೆ ಮಾಡ ಅನ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹುಟ್ಟಿದಾನ ಅಣ್ಣ. ಏ ನಂಬರ್ ಸಿವನಲ್ಲಿ 17A ಸಿನಿಮಾ ಲವ್ ಹತ್ಕೊಡೋ ಅಲ್ಲೇ ಇದ್ಕೊಡೋ, ಓ ಈಗ ಸಿನಿಮಾ ಮಾಡ್ತಾನೆ ಅಂತ ಅನಿಸ್ತು ನನಗೆ. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬಾ ಇಷ್ಟ ಆದ್ರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ 2 ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗ್ ಅಲ್ಲಿ ತೋರಿಸಿದಾಗ ಜೀವ ಜೀವ ನೀನೆ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬಾ ಥ್ರಿಲ್ ಆಗೋದು, ಇದು ಸೀನೆಲ್ಲ ಮಾಡಿದ್ದಾವು ಸಾಂಗ್ ಹೆಂಗಾಯ್ತಿದು ಅಂತ. ಡೈರೆಕ್ಟ್ ಅಲ್ವಾ ಥಿಂಕ್ ಮಾಡ್ತಾ ಇದೀನಿ, ಓ ಆಯ್ತಪ್ಪ ಓಕೆ ಇಷ್ಟು ಮಾಡಿದ್ಮೇಲೆ ಆಯ್ತು ಓಕೆ ಅಂತ ಸುಮ್ಮನೆ ಟೆನ್ಷನ್ ತಡ್ಕೊಳಕ್ಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂದೆ. ಒಂದೊಂದ್ಸತಿ ಕೆಳಗಿಂದ ಬೆನ್ನೋಗ್ಬಿಟ್ಟ ಇಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಆಡಿಸ್ಬೇಕಾ ಅಂತ. ಒಂದ್ಸತಿ ಸೀನ್ ಹಾಡ್ಸಿ ಹೇಳಿಲ್ಲ ಯಾರಿಗೆಲ್ಲ ಹಾಡ್ಸಿದ್ದಾರೆ ಅಂತ. ಒಂದ್ಸಲಿ ಹಾಡ್ಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ, ಏನೇ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದ್ರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆಂಥಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸಾಗಿದ್ದಾರೆ. ಹಾ ನಾಳೆನಾ? ಇಲ್ಲ 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 ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ತಾ ಸಾಧು ಸಾಗಿದ್ದಾರೆ. ನಾಳೆನಾ? ಇಲ್ಲ. ಮತ್ತೆ ಯಾವತ್ತು? ಇನ್ನೂ 15 ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದ್ದಾರೆ ಅವ್ರು ಈಸ್ ಪ್ರಿಪೇರಿಂಗ್. ಹೆಂಗ್ ಮಾಡಬೇಕು ಸಾಧುರ್ ಜೊತೆ ಹೆಂಗ್ ಮಾಡಬೇಕು, ಶ್ರುತಿಯವ್ರ ಜೊತೆ ಹೆಂಗ್ ಮಾಡಬೇಕು, ಅವಿನಾಶ್ ಜೊತೆ ಹೆಂಗ್ ಮಾಡಬೇಕು ಅಂತ. ಡಬ್ಬಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಒಂದ್ಸತಿ ಇದು ಹಿಂಗ್ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಆಗೋ ಡಬ್ಬಿಂಗ್ನ 10 ದಿವಸ ಹಾಕೊಂಡು ಹೋಗ್ಬಿಟ್ಟ ಅಣ್ಣ. ಸೊ ಇಸ್ ಪ್ರೂವ್ಡ್. ಒಳ್ಳೆ ನಿರ್ದೇಶಕರಾಗಿರುವಂತ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಗೆ ಒಂದು ಮಾತಿದೆ, ಅನ್ನನೂ ಅಳಿಸಿತ್ತು ನಾಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆಕ್ಟ್ ಮಾಡುವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಭಾಷಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚೇರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಭಾಷಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್, ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿನೂ ಸರ್ ಅಂತಾನೆ ಕರೆಯೋದು ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್, ಯಾವತ್ತೂ ಹೋಗ್ಬಿಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ, ಎಸ್ಪೆಷಲಿ ಬಾಯ್ಸ್ ಅಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಬೇಕಿರುವಂತ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯ್ತು. ಅಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗ್ಲಿಲ್ಲ, ಜಸ್ಸಿ ಗಿಫ್ಟ್ ಇನ್ನು 3 ಸಾಂಗ್ ಇದೆ, ಅದನ್ನ ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ವೆಟ್ಸ್, ಗೀತಾ, ಮೈನಾ ತುಂಬಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ನಕುಲ್ ಈ ಒಂದು ಸಾಂಗ್ ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವ್ರು ಹೇಳಿದಾಗೆ 3-4 ಮಂತ್ಸ್ ಕೇಳಿದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳ್ಸಿದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತಗೊಂಡು ಹಾಡಿದ್ದಾರೆ. ಬಟ್ 1 hour ಅಲ್ಲಿ ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 hour ಅಲ್ಲಿ ಮುಗಿಸಿದ್ರು ಶೂಟಿಂಗ್, ಅಷ್ಟು ವಿಜುವಲ್ಸ್. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಅಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ. ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್
ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಅವಾಗಲೇ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ ಅವರ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಇತ್ತು. ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ಒಬ್ಬ ರಿಚ್ ಹುಡುಗಿ ಬಡವ್ರ ಹುಡುಗ, ಅವ್ರ ಮನೆಯವರು ಒಪ್ಪಲ್ಲ, ಫೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ್ ಜೊತೆ ಹೇಳ್ತದೆ, ಸಕಲ ಮಾಡಿದ್ದೇನೆ. ಈ ಸೆಟ್ 15-20 ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದೀನಿ ಅಂತ, ರೈಟ್? ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋಕೆ ನನ್ಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆಕ್ಚುಲಿ ಲವ್ ಮಾಕ್ಟೇಲ್, ಐ ಲವ್ ದ ಮೂವಿ ಅಂಡ್ 3rd ಪಾರ್ಟ್ ಬೇರೆ ಬರ್ತದೆ. ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು, ಬರೆಯಕ್ಕೆ ಶುರು ಮಾಡಿದೆ ಅಂಡ್ ತುಂಬಾ ಚೆನ್ನಾಗಿ ಶೇಪ್ ಅಪ್ ಆಯ್ತು ಸಿನಿಮಾ. ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಕೃಷ್ಣ ಅಂತ ನಿನ್ನ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಕಿರಿಯವರೇ ಇದ್ದಿತ್ತು. ಆಮೇಲೆ ಒಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯ್ತು. ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಿಕಾ ರತ್ನಾಕರ್, ರಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಿಗ್ಗೆ ಕಡಲ ತೀರದ ಕಂಗೆ ಕರೆಕ್ಟ್ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರೈನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ. ಐ ಟ್ರಸ್ಟ್ ಮೀ. ಅಂಡ್ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳ್ಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟ್ ಅಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಅಂಡ್ ಈಸ್ 63 year old. ಇದಕ್ಕೆಲ್ಲ ನನ್ಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ತುಂಬಾ ಇದೆ ಹೇಳಕ್ಕೆ, ಇವತ್ತಿಗೆ ಸಾಕು ಸಾಂಗ್ ಬಗ್ಗೆ. ಅಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಈಸ್ ವೆರಿ ಕ್ಯೂಟ್, ತುಂಬಾ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇರುತ್ತೆ ಸರ್, ಕಾಸ್ಟ್ಲಿ ಪ್ರಾಡಕ್ಟ್ ಸರ್, ಬಿಟ್ಕೊಡೋಕ್ಕಾಗುತ್ತೆ. ಇರುತ್ತೆ ಸರ್. ಹೌದು, ಅದ್ ಹೇಗೆ ಅಂದ್ರೆ ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ. ಈ ತರ ಬರಲ್ಲ ವಿಷುವಲ್ಸ್, ಬೇರೆ ತರ ಏನ್ ಹೇಳೋದು. ಹೇಗಂದ್ರೆ ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ ಕಾಮ್ ಅಂತ ಇಟ್ಕೊಂಡಿ ಸರ್, ಆಮೇಲೆ ಹೇಳ್ತೀನಿ ನಾನು ಯೋಚನೆ ಮಾಡ್ಬಿಟ್ಟು. ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ. ನನ್ಗೆ ಯಾವ ಜಾನ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು, ಯಾಕಂದ್ರೆ ಗಂಡ ಏನ್ ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗ್ಬೇಕು. ಸಿಕ್ಕಾಪಟ್ಟೆ ಇದೆ ಸರ್. ಶ್ರುತಿ ಮೇಡಮ್ದು ಇಂದ ಹಿಡಿದು, ಸಾಧು ಸರ್ ಇಂದ ಹಿಡಿದು, ಇವರಿಂದ ಹಿಡಿದು, ಅವರಿಂದ ಎಲ್ಲಾರ್ದು ಲವ್ ಸ್ಟೋರಿಗಳೇ ಸರ್. ಬಟ್ ಎಲ್ಲಾರ್ದು ಲವ್ ಸ್ಟೋರಿ ಇದೆ, ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಕನ್ಫ್ಯೂಷನ್ಗೆನೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗ್ಲಿಲ್ಲ. ಏನ್ ಹೇಳ್ತಿದೀಯ ನೀನು ಕತೆ ಅಂತ ಕೇಳೋದು ಸರ್. ಫ್ಲರ್ಟ್ ಅಂದ್ರೆ ಒಂದು 99 ಜನ ಸೆಂಚುರಿ ಹೊಡಿಬೇಕಾಗಿರುತ್ತೆ, ಮಿಸ್ ಆಗುತ್ತೆ ಸರ್ ಸಿನಿಮಾದಲ್ಲಿ. ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್. ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ.
ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ, ಏನ್ ಮಾಡೋದು? ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅದರ ಪರಿಸ್ಥಿತಿ. ಯಾವ ಅಕ್ಷರ ಇಲ್ಲ ಇಲ್ಲ, ಅದು ಪ್ಯೂರ್ ನಿಮ್ಗಳ ನಮ್ಗಳ ಸ್ಟೋರಿನೇ ಸರ್ ಅದು. ಮುಂಚೆ ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ. ಓಕೆ, ಮುಗೀತು ಸಿನಿಮಾ. ತುಂಬಾ ಹತ್ರದಲ್ಲಿ ಸರ್, ತುಂಬಾ ಹತ್ರದಲ್ಲಿ ಸೆನ್ಸರ್ ಅಪ್ಲೈ ಮಾಡಾಗಿದೆ. ಸೊ ರಿಲೀಸ್ ಇಫ್ ಪಾಸಿಬಲ್ 1 month ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. 1 or 5 weeks. 4 songs. ಇದು ಸೇರಿ 4 ಸಾಂಗ್. ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಎಷ್ಟೊಂದು ಜನ ಪೇಮೆಂಟ್ಸ್ ಕೊಟ್ಟಿಲ್ಲ. ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ. ನಾನು ಹೇಳ್ತಿರೋದು ₹100 ಇದ್ರೆ 50, 60 ಆ ಥರದ್ರಲ್ಲಿ ಎಲ್ಲ ಬಡ್ಜೆಟ್ ಕಟ್ ಮಾಡೇ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡಿದೆ. ಸರ್ ಆಕ್ಟಿಂಗ್ ತುಂಬಾ ಈಸಿ ಸರ್, ಪ್ರೊಡಕ್ಷನ್ ಇನ್ನೂ ಈಸಿ, ದುಡ್ಡು ಕೊಡೋದಷ್ಟೇ. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಡೈರೆಕ್ಷನ್ ಇದೆಯಲ್ಲ ಸರ್, ಇನ್ನೂ ಮಾಡ್ತಾ ಇದ್ದೀನಿ ನಾನು. ಇನ್ನೂ ನಿನ್ನೆ ಇವತ್ತು ಬೆಳಿಗ್ಗೆ 6 ಗಂಟೆ ತನಕ ಈ ಸಾಂಗ್ ರೆಡಿ ಮಾಡ್ಕೊಂಡು ಹೋಗಿದ್ದು. ಸೊ ಡೈರೆಕ್ಷನ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ, ಬಟ್ ಪ್ರೆಷರ್ ಸಿಕ್ಕಾಬಿಟ್ಟು ಅಂತ ಅನ್ನಿಸ್ತೀನಿ. ಓಕೆ, ಎಸ್